ನನ್ಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ. ನನ್ಗೆ ಹಿಂದೆ ಬಿದ್ದು ಕಾಟ ಕೊಡ್ಬೇಡ, ಸರಿನಾ? ಏನು ಹಿಂಗ ಅನ್ಬಿಟ್ರೆ ಇದು ಅನ್ಯಾಯ. ನನ್ನ ಮೇಲೆ ನಿಜವಾಗ್ಲೂ ನಿಮಗೆ ಪ್ರೀತಿ ಇಲ್ಲ ಅಂತ ನಿಮ್ಮ ರಂಗನ ಮೇಲೆ ಪ್ರಮಾಣ ಮಾಡಿ ಹೇಳಿ ಪ್ಲೀಸ್ ರೀ. ಅವ್ರನ್ನೆಲ್ಲ ಮಧ್ಯೆ ಕೇಳಿಬೇಡಿ. ನಾನು ನೋಡಕ್ ಬಂದಿದ್ದು ನಿಮ್ಮನ್ನ. ನನ್ಗೋಸ್ಕರ ಬರಕ್ಕೆ ನೀನ್ ಯಾವನೋ? ಅಷ್ಟು ಸರಿ ಉಗ್ದು ಕಳ್ಸಿದ್ರು ನಾಚಿಕೆ ಇಲ್ದೆ ಮನೆ ಮುಂದೆ ಬಂದಿದ್ಯಲ್ಲ. ಥೂ, ನಿನ್ನ ನಂದು ಏನ್ ಪ್ರಯೋಜನ? ಸಂಸ್ಕಾರ ಹೇಳ್ಕೊಡ್ದೆ ನಿಮ್ಮ ಅಪ್ಪ ಅಮ್ಮ ಬೀದಿಗೆ ಬಿಟ್ಟಿದಾರಲ್ಲ. ಒಂದ್ 4 ದಿವಸ ಬೇಜಾರು ಮಾಡ್ಕೊಂತಾನ ಮಾಡ್ಕೊಂಡ್ಲಿ. 5ನೇ ದಿವಸ ಇವಳ ಹಣೆ ಬಾರನೇ ಇಷ್ಟು, ಇವಳ ಸಾವಾಸನೇ ಬೇಡ ಅಂತ ಅವನ ಜೀವನ ಅವನೇ ನೋಡ್ಕೊಂತಾನೆ. ಹಾಗಾದ್ರೆ ಇನ್ಯಾವತ್ತೂ ನೀನು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ವೇನಕ್ಕ? ಸಾಧ್ಯನೇ ಇಲ್ಲ. ಆ ಬಂಗಾರದಂತ ಹುಡುಗನ್ಗೆ ಈ ಕಾಗೆ ಬಂಗಾರ ಯಾವತ್ತೂ ಸರಿಯಾದ ಜೋಡಿನೇ ಅಲ್ಲ. ಅವನ್ಗೆ ಯಾವತ್ತಿದ್ರೂ ಚಿನ್ನದಂತ ಹುಡುಗಿನೇ ಸಿಗ್ಬೇಕು. ಅವನು ಯಾವಾಗ್ಲೂ ಸುಖವಾಗಿರ್ಬೇಕು. ಹಾಗಾಗ್ಬೇಕು ಅಂದ್ರೆ ನನ್ನಿಂದ ಅವ್ನ ನೋವು ಆಗ್ಲೇಬೇಕು, ಅವಮಾನ ಎದುರಿಸ್ಲೇಬೇಕು, ತಾನಾಗ್ ತಾನೇ ದೂರ ಹೋಗ್ಲೇಬೇಕು. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಒಂದು ನಿಮಿಷ ಕಾರ್ ನಿಲ್ಸಪ್ಪ. ಯಾಕೋ ಪುಟಾಣಿ, ಯಾಕೋ ಹೀಗೆ ಮಾಡ್ತಾ ಇದೀಯಾ? ಯಾಕೋ ನನ್ಗೆ ಹೀಗೆ ಹೊಟ್ಟೆ ಉರಿಸ್ತಾ ಇದೀಯಾ? ಹೊಟ್ಟೆ ಹುಡ್ಸ್ತಿರೋದು ನೀನು ಮಾಮ್. ಶಾಲಿನಿ ಅಂದ್ರೆ ನಿಂಗೆ ಯಾಕೆ ಅಷ್ಟು ಕೋಪ? ಅವ್ರು ಏನು ತಪ್ಪು ಮಾಡಿದ್ದಾರೆ? ಅವಳಿಗೆ ವಯಸ್ಸಾಗಿರೋದೇ ಅವಳು ದೊಡ್ಡ ತಪ್ಪು. ನೋಡು, ಇದೆಲ್ಲ ನಮ್ಮಂತವ್ರಿಗೆ ಸರಿ ಹೋಗೋದಿಲ್ಲ ಮರಿ. ಯಾವತ್ತಿದ್ರು ಇದೆಲ್ಲ ಪ್ರಾಬ್ಲಮ್ಮೇನೆ. ಈ ಅಮ್ಮನಿಗೋಸ್ಕರ ಏನಾದ್ರೂ ಅವಳನ್ನ ಮರ್ತ್ ಬಿಡೋ ಪ್ಲೀಸ್. ಸತ್ತೋಗ್ಬಿಡು ಅನ್ನು ಮಾವು, ಇಲ್ಲೇ ಸತ್ತೋಗ್ತೀನಿ. ಆದ್ರೆ ಶಾಲಿನಿನಂತೂ ಮರೆಯೋಕ್ಕಾಗಲ್ಲ. ಅವಳೇನು ಅಂತ ತ್ರಿಪುರ ಸುಂದ್ರಿನೇನೋ? ವಯಸ್ಸು ನೋಡಿದ್ರೆ 30-40 ಮಧ್ಯೆ ನಿಂತಿದ್ದಾಳೆ. ಅದೇನ್ ಚಂದ ನೋಡಿ ಮೆಚ್ಕೊಂಡ್ಬಿಟ್ಟಿ ಅವಳನ್ನ. ಚೆನ್ನಾಗಿ ನೋಡಿ ಮೆಚ್ಕೊಂಡ್ರೆ ಅದನ್ನ ಯಾವನಾದ್ರೂ ಪ್ರೀತಿ ಅಂತಾರ ಮಾಮ್. ಅವ್ರನ್ನ ದ್ವೇಷ ಮಾಡ್ಕೊಂಡೆ ಪ್ರೀತಿಸಿರೋ ನಾನು ಅಂದಮೇಲೆ ಅದು ನಿಜವಾದ ಪ್ರೀತಿ ತಾನೆ. ಅದನ್ನ ಮಾತ್ರ ತಪ್ಪು ಅನ್ಬೇಡ ಮಾಮ್. ಅಂತೀನಿ 1000 ಸತಿ ಅಂತೀನಿ. ನಿನ್ನಂತ ಹುಡುಗ ಅಂತ ಹಿಂಸನ ಪ್ರೀತಿ ಮಾಡೋದು ತಪ್ಪು. ನೋಡು ಕಂದ, ಈ ಹುಚ್ಚಾಟನೆಲ್ಲ ತಲೆಯಿಂದ ತೆಗೆದ್ಬಿಟ್ಟು ಸುಮ್ಮನೆ ಮನೆಗೆ ಬಾ ನಡಿ. ನಾನು ಬರಲ್ಲ ಮಾಮ್. ನನಗೋಸ್ಕರನಾದರೂ ನೀನು ಶಾಲಿನಿ ಅವ್ರನ್ನ ಅಕ್ಸೆಪ್ಟ್ ಮಾಡಲೇಬೇಕು. ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ? ಬರೀ ನಾವು ಒಪ್ಕೊಂಡ್ಬಿಟ್ರೆ ಸಾಕಾ? ಆ ಹೆಂಗಸಿನ್ನು ನೀನೇನು ಒಪ್ಕೊಂಡೇ ಇಲ್ವಲ್ಲೋ? ಒಪ್ಕೋತಾರೆ, ಇವತ್ತಲ್ಲ ನಾಳೆ ಒಪ್ಕೋತಾರೆ. ಅಕಸ್ಮಾತ್ ನಿನ್ನನ್ನು ಅವಳು ಒಪ್ಕೊಳ್ದೆ ಹೋದ್ರೆ? ಅವ್ರು ಒಪ್ಕೊಳ್ಳೋವರೆಗೂ ಕಾಯ್ತೀನಿ. ಎಷ್ಟು ದಿನ
ಮದ್ವೆನ ಎಷ್ಟು ವರ್ಷ ಕಾಯ್ತಾ ಕೂತಿರ್ತೀಯ ಅವಳಿಗೆ? ನಮಗೂ ನಿನ್ ಮದ್ವೆ ನೋಡಿ ಮೊಮ್ಮಕ್ಕಳನ್ನ ಆಡಿಸ್ಬೇಕು ಅನ್ನೋ ಆಸೆ ಇರೋದಿಲ್ವಾ? ನಮ್ ಜೀವ ಹೋಗೋವರೆಗೂ ಅವಳಿಗೋಸ್ಕರ ಕಾಯ್ತಾನೆ ಇರ್ತೀಯ? ಅವ್ರಷ್ಟೆಲ್ಲ ಸತಾಯಿಸಲ್ಲ ಮಾಮ್. ಅವ್ರ ಮನ್ಸಲ್ಲಿ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ, ಬಟ್ ಹೇಳ್ಕೊಳಕ್ ಹಿಂಜರಿತಾ ಇದ್ದಾರೆ. ಯಾವುದೋ ಒಂದೇ ಒಂದು ರೀಸನ್ ಇಟ್ಕೊಂಡು ಅದೊಂದು ಗೋಲ್ ಹಿಡ್ಕೋತಿದ್ದಾರೆ ಅಷ್ಟೇ. ಆದರೆ ಅವ್ರು ಕನ್ವಿನ್ಸ್ ಆಗೇ ಆಗ್ತಾರೆ ಮಾಮ್. ಅಷ್ಟರಲ್ಲಿ ನಿನ್ನಮ್ಮ ಉಪವಾಸ ಬಿದ್ದು ಶಿವನ್ ಪಾದ ಸೇರ್ಕೊಂಡಿರ್ತಾಳೆ, ಆಗ ನಿಂಗೆ ಸಂತೋಷನಾ? ಹಂಗೆಲ್ಲ ಏನೂ ಆಗಲ್ಲ ಮಾಮ್. ಪ್ಲೀಸ್ ನಂಗೆ ಒಂದೇ ಒಂದು ಅವಕಾಶ ಕೊಡು. ಅವ್ರನ್ನ ಹೆಂಗಾದ್ರೂ ಮಾಡಿ ನಾನು ಒಪ್ಪಿಸ್ತೀನಿ. ಈಗಲೂ ಅವಳು ಒಪ್ಕೊಳ್ದೆ ಹೋದ್ರೆ ಆಗ್ಲಾದ್ರೂ ಮನೆಗೆ ಬರ್ತೀಯಾ, ಊಟ ಮಾಡ್ತೀಯಾ? ಮಾತಾಡೋ. ಆಯ್ತು ಸರಿ, ಅದೇನು ಮಾತಾಡ್ಕೋತೀಯ ಮಾತಾಡ್ಕೊ. ಆದರೆ ಈಗಲೂ ಅವಳು ಒಪ್ಕೊಳ್ಳಿಲ್ಲ ಅಂತಂದ್ರೆ ನೀ ನನ್ನ ಮಾತನ್ನು ಕೇಳಲೇಬೇಕು. ಇಲ್ಲಾಂದ್ರೆ ಗೊತ್ತಲ್ಲ ನನ್ನ ಹಠ. ಆ ಸ್ಕೂಲ್ ಟೀಚರ್ ಇರೋ ಜಾಗ ಗೊತ್ತಪ್ಪ ನಿಂಗೆ? ಗೊತ್ತಮ್ಮ. ಸರಿ ನಡಿ. ಎಷ್ಟು ವಯಸ್ಸು ನಿಂಗೆ? ಕಮ್ಮಿ ಅಂದ್ರೂ 30 ಆಗಿದೆ ತಾನೆ? ಹೇಗಾದ್ರೂ ಮನಸ್ಸು ಬಂತು ನಿನಗೆ ನನ್ನ ಮಗನ ಹಿಂದೆ ಬೀಳಕ್ಕೆ? ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ಮ ಮಗನೇ ನನ್ನ ಹಿಂದೆ ಬಿದ್ದಿರೋದು. ಬೀಳೋ ಹಾಗೆ ಮಾಡ್ಕೊಂಡಿರೋದು ನೀನ್ ತಾನೆ? ನಿಂಗೆ ಇನ್ಯಾರು ಸಿಗ್ಲಿಲ್ವಾ? ನನ್ನ ಮಗನೇ ಆಗ್ಬೇಕಿತ್ತ? ಅದು ನಿಂಗಿಂತ 5 ವರ್ಷಕ್ಕೆ ಚಿಕ್ಕವನು. ಆ ಜ್ಞಾನ ನಿಮ್ಮ ಮಗನ್ಗಿರ್ಬೇಕಿತ್ತು. ಅವ್ನು ತಿಳಿಸಿ ಹೇಳಿ ನೀವು. ನಾನೇನು ಹೇಳೋದು? ಆ ಜ್ಞಾನ ನಿನಗೂ ಇರಬೇಕಾಗಿತ್ತು. ಶ್ರೀಮಂತರ ಹುಡುಗ ಸಿಗ್ತಾನೆ ಅಂತಂದ್ರೆ ಅವನ ವಯಸ್ಸೆಲ್ಲ ಲೆಕ್ಕಕ್ಕೆ ಬರಲ್ಲ ಅಲ್ವಾ ನಿಮ್ಗೆ? ನೋಡಿ, ವಿಷಯ ತಿಳ್ಕೊಂಡೆ ಮಾತಾಡಬೇಡಿ. ಎಲ್ಲ ತಿಳ್ಕೊಂಡೇ ಬಂದಿದ್ದೀನಿ. ನೀನ್ ಯಾರು, ಎಲ್ಲಿಂದ ಬಂದಿದ್ಯಾ, ನಿನ್ ಬ್ಯಾಕ್ಗ್ರೌಂಡ್ ಏನು, ಏನ್ ಕೆಲಸ ಮಾಡ್ತಿದ್ಯಾ, ಯಾವ ಉದ್ದೇಶ ಇಟ್ಕೊಂಡು ಇಂಥ ಕೆಲಸ ಮಾಡ್ತಿದ್ಯಾ, ಎಲ್ಲ ಗೊತ್ತು ನಂಗೆ. ನೋಡು, ನಿನ್ ಲೆಕ್ಕಾಚಾರ ಹೇಗೋ ಏನೋ ನನಗ್ ಬೇಕಾಗಿಲ್ಲ. ಆದ್ರೆ ನಾನು ನನ್ನ ಮಗನ ಬಗ್ಗೆ 1000 ಕನಸು ಕಟ್ಕೊಂಡಿದ್ದೀನಿ. ನೋಡು, ನಮ್ಗಿರೋನ್ ಒಬ್ನೇ ಮಗ. ಅವನನ್ನ ತುಂಬಾ ಪ್ರೀತಿಯಿಂದ ಮುದ್ದಾಗಿ ಸಾಕಿದ್ದೀನಿ. ಅವನನ್ನ ಮದುವೆ ಆಗೋ ಹುಡುಗಿ ಹೀಗೆ ಇರಬೇಕು, ಇಂತಿಂಥ ವಿಷಯದಲ್ಲಿ ಹೀಗೆ ಇರಬೇಕು ಅಂತ 16 ಕಂಡೀಷನ್ ಹಾಕೊಂಡು ಹುಡುಕಿದ್ದೀನಿ. ಅಂಥದ್ರಲ್ಲಿ ಅವ್ನು ಸಡನ್ ಆಗಿ ಬಂದ್ಬಿಟ್ಟು ಹೀಗೆಲ್ಲ ಹೇಳ್ಬಿಟ್ರೆ ನಮಗೆ ಹೇಗಾಗ್ಬೇಕು ಹೇಳು? ನೀನು ಯಾವತ್ತಾದ್ರೂ ನಾವು ಸೊಸೆ ಅಂತ ಒಪ್ಕೊಳಕ್ಕಾಗತ್ತಾ? ಒಪ್ಕೊಂಡ್ರೆ ನಮ್ಮ ನೆಂಟರು, ಇಷ್ಟರು, ಬಂಧು ಬಳಗ ಇವರೆಲ್ಲರ ಮುಂದೆ ನಮ್ಮ ಮರ್ಯಾದೆ ಹೋಗೋದಿಲ್ವಾ? ಮರ್ಯಾದೆ ಹೋಗೋ ಕೆಲಸ ಮಾಡ್ಕೊಳ್ಳಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನಿಮ್ 16 ಕಂಡೀಷನ್ ಹುಡುಗಿನೇ ಹುಡ್ಕೊಂಡು ನಿಮ್ ಮಗನ್ ಮದ್ವೆ ಮಾಡಿಸಿ. ಅದಕ್ಕೆ ನೀನ್ ಬಿಡ್ಬೇಕಲ್ಲ. ಅದೇನ್ ಮೋಡಿ ಮಾಡಿದ್ಯಾ ನನ್ನ ಮಗನ್ಗೆ? ನೀನೇ ಬೇಕು ಅಂತ ಕುಣಿತಿದ್ದಾನೆ. ಅವನ್ಗೇನೋ ಹುಡುಗ ಬುದ್ಧಿ, ತಿಳುವಳಿಕೆ ಇಲ್ಲ. ಆದ್ರೆ ನಿನಗ್ ಬೇಡ ಅಮ್ಮ ಬುದ್ಧಿ. ಅಷ್ಟ್ ಚಿಕ್ಕ ಹುಡುಗನ ಮನ್ಸಲ್ಲಿ ಪ್ರೀತಿ ಪ್ರೇಮ ಅನ್ನೋ ಹುಳ ಬಿಟ್ಟಿದೆಯಲ್ಲ, ನಾಚಿಕೆ ಆಗೋದಿಲ್ವಾ ನಿನ್ಗೆ? ನೋಡಿ, ನೀವ್ ಮತ್ತೆ ಅದನ್ನೇ ಮಾತಾಡ್ತಿದ್ದೀರಾ. ನಿಮ್ ಮಗನ್ ವಿಷಯದಲ್ಲಿ ನಾನು ಯಾವುದೇ ರೀತಿಲೂ ತಲೆ ಹಾಕಿಲ್ಲ. ಅವನೇ ಇದನ್ನೆಲ್ಲ ಮಾಡ್ಕೊಂತಿರೋದು. 2 ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋದು ನನಗ್ ಗೊತ್ತಿಲ್ವಾ? ಹುಡುಗ ಚೆನ್ನಾಗಿದೆ ನೋಡಕ್ಕೆ, ಚಿಕ್ಕವನು. ಬೈದ್ರು, ಬೀದಿ ನಿಲ್ಸ್ಕೊಂಡು ಹೊಡೆದ್ರು ಹಿಂದಿಂದೇನೆ ಬರ್ತಾನೆ. ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ತಾನೇನೋ ಆಸೆ ನಿನ್ಗೆ. ಅದಕ್ಕೆ ಹೀಗೆ ಕಾಡ್ತಾ ಇದೀಯಾ. ಆದ್ರೆ ನಿನ್ನಾಸೆ ನೆರವೇರಕ್ಕೆ ನಾನು ಯಾವತ್ತೂ ಬಿಡಲ್ಲ. ನಮ್ಮನೆ ಸೊಸೆ ಆಗೋ ಯೋಗ್ಯತೆ ನೀವೊಂಚೂರು ಇಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಅವನ ಸಂಘ ಬಿಟ್ಬಿಡು. ನನ್ನ ಮಗನ ಅಂದ ಚಂದ ದುಡ್ಡಿಗೆ ಮರಳಾಗಿ ಅವನ ಜೀವನ ಏನಾದರೂ ಹಾಳು ಮಾಡಕ್ ಪ್ರಯತ್ನ ಪಟ್ರೆ ನಾನಂತೂ ಸುಮ್ಮನಿರೋದಿಲ್ಲ. ಅವನನ್ನು ಪ್ರೀತಿಸ್ತೀನಿ ಅಂತ. ಯಾಕೆ ನಿಲ್ಸ್ತೀರಾ? ಯಾವನ್ರಿ ನಿಮ್ ಮಗ? ಅವನ್ಗೂ ನನ್ಗೂ ಏನಾಗ್ಬೇಕು? ಬುದ್ಧಿ ಇಲ್ದೆ ಚೈಲ್ಡ್ ತರ ನಾನು ಹಿಂದೆ ಬಿದ್ರೆ ಅದಕ್ಕೆ ನಾನು ಹೊಣೆನಾ? ನಾನು ಪ್ರೀತಿಸ್ತಿದ್ದೀನಿ ಅಂತ ಅವ್ನ ಭ್ರಮೇಲಿದ್ದಾನೆ ಹೊರತು
ನಾನೇ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ದೀನಂತ ಕೇಳಿದ್ದೀರಾ ಅವನ್ನ? ಹಾಗಾದ್ರೆ ನಿನಗೆ ಅವನ ಮೇಲೆ ಪ್ರೀತಿ ಇಲ್ವಾ? ಖಂಡಿತ ಇಲ್ಲ. ನಾನು ಅವನ್ನ ಪ್ರೀತಿಸ್ತಿಲ್ಲ. ಅವನ್ ಮುಖ ಕಂಡ್ರೆ ನನ್ಗಾಗಲ್ಲ. ನನ್ ಕಾಡ್ಬೇಡ, ನನ್ ತಂಟೆಗೆ ಬರ್ಬೇಡ, ದೂರ ಹೋಗು ಅಂತ 1000 ಸಲ ಬಡ್ಕೊಂಡಾಗಿದೆ. ಅವನ್ ಮುಖ ನೋಡ್ಬಾರ್ದು ಅಂತ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀನಿ. ಆದ್ರೂ ನಾನು ಹುಡ್ಕೊಂಡು ಬಂದು ಟಾರ್ಚರ್ ಕೊಡ್ತಾನೆ ಅಂದ್ರೆ ನಾನು ಏನ್ರಿ ಮಾಡಕ್ಕಾಗತ್ತೆ? ನಾನು ಹೇಳಷ್ಟು ಹೇಳಾಗಿದೆ. ಮುಂದೆನೂ ಹಿಂಗೆ ನಡ್ಕೊಂಡ್ರೆ ನಾನು ಕೆಟ್ಟೋಳು ಆಗ್ಬೇಕಾಗತ್ತೆ. ನಿಜವಾಗ್ಲೂ ಹೇಳ್ತಾ ಇದೀಯಾ? ಇನ್ನೇನು ಕಾಮಿಡಿ ಮಾಡ್ತಿದ್ದೀನಾ? ನಿಮ್ಮ ಮಗನ ಕಾಟಕ್ಕೆ ನನಗೂ ಸಾಕು ಆಗೋಗಿದೆ. ಇವಾಗ ನೀವು ಕೇಳೋದಲ್ಲ, ನಾನು ನಿಮ್ಮನ್ನು ಕೇಳ್ತಿದ್ದೀನಿ. ನಿಮ್ಮ ಮಗಂಗೆ ಹೇಗೆ ಬುದ್ಧಿ ಹೇಳ್ತಿರೋ, ಹೇಗೆ ಕಟ್ಟಾಗ್ತಿರೋ ಅದು ನನಗೆ ಗೊತ್ತಿಲ್ಲ. ಆದರೆ ಅವ್ನು ನನ್ನ ಸುದ್ದಿಗೆ ಮಾತ್ರ ಬರಬಾರ್ದು, ನನ್ಗೆ ಹಿಂಸೆ ಕೊಡಬಾರ್ದು. ಬಂದರೆ ಮಾತ್ರ ಚೆನ್ನಾಗಿರಲ್ಲ. ಆಯ್ತು, ಬರೋದಿಲ್ಲ. ಅಕಸ್ಮಾತ್ ಬಂದ್ರು ನೀನನ್ನು ಒಪ್ಕೊಳ್ಳೋದಿಲ್ಲ ತಾನೆ? ಒಪ್ಕೊಳ್ಳೋ ಹಾಗಿದ್ದಿದ್ರೆ ಇಷ್ಟೊಂದು ಕೇಳ್ಕೊಳ್ಬೇಕಿತ್ತ ನಾನು? ಆಯ್ತು, ಗೊತ್ತಾಯ್ತು. ಆದರೆ ನಾನು ಹೇಳಿದ್ರೆ ಕೇಳೋ ಪರಿಸ್ಥಿತಿಲಿ ಅವನಿಲ್ಲ. ಈ ಕೆಲಸ ನಿನ್ನಿಂದಾನೇ ಆಗಬೇಕು. ನೆಕ್ಸ್ಟ್ ಟೈಮ್ ಅವ್ನು ನಿನ್ನ ಹತ್ರ ಬಂದರೆ ನೀ ಅವನನ್ನು ಚೆನ್ನಾಗಿ ಬೈದ್ಬಿಡು, ಮುಲಾಜಿಲ್ದೆ. ಬೇಕಾದ್ರೂ ಹೊಡೆದು ಬಿಡು, ಅವಮಾನ ಮಾಡು. ಒಟ್ಟಲ್ಲಿ ಅವನು ತಾನಾಗೆ ನಿನ್ನಿಂದ ದೂರ ಆಗಬೇಕು ಅಷ್ಟೇ. ಅಷ್ಟಾದರೆ ಸಾಕು ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಯ್ತಲ್ವಾ? ಬಿಟ್ಬಿಡಿ ನನ್ನನ್ನು. ಬರ್ತೀನಿ. ಅನ್ಕೊಂಡ್ ಕೆಲಸ ಹಾಗೆ ಹೋಯ್ತು. ಕಡೆಗೂ ನಾನೇ ಗೆದ್ಬಿಟ್ಟೆ. ಗೆಲ್ಲೋದಕ್ಕೆ ಯಾರ ಮೇಲೆ ಯುದ್ಧಕ್ಕೆ ಹೋಗಿದ್ಯಮ್ಮ? ಇದ್ಲೆಲ್ಲ ತ್ರಿಪುರ ಸುಂದ್ರಿ ನನ್ನ ಮಗನ ಮನಸ್ಸನ್ನು ಕೆಡಿಸ್ದೋಳು. ಟೀಚರ್ ಹತ್ರನ ಅಲ್ಲೇನು ಎಡವಟ್ ಮಾಡ್ಕೊಂಡು ಬಂದಿದ್ಯಾ? ಏನ್ ಹೇಳ್ಬಿಟ್ಟು ಇಲ್ಲ ಮಾವ. ನಾನು ಹೋದೆ, ನನ್ನ ಮಗನ ತಂಟಕ್ಕೆ ಬರಬೇಡ ಅಂದೆ, ಆಯ್ತು ಅಂದ್ಲು, ಮುಗ್ದೋಯ್ತಲ್ಲ. ಅಲ್ಲ ಶಾಂತಿ, ಹೀಗೆ ಗೊತ್ತಿಲ್ದೇನೆ ಅಭಯ್ ಹುಡುಗಿ ಹತ್ರ ಹೋಗಿ ಮಾತಾಡ್ಕೊಂಡ್ ಬಂದಿದ್ಯಲ್ಲ, ಇದು ಸರಿನಾ? ನಾಳೆ ಅವ್ನಿಗೇನಾದ್ರೂ ವಿಷಯ ಗೊತ್ತಾದ್ರೆ? ಸಾಧ್ಯನೇ ಇಲ್ಲ ಬಿಡಿ. ಯಾಕೆಂದ್ರೆ ಆ ಹುಡುಗಿಗೆ ನಮ್ಮ ಅಭಯನ್ ಕಂಡ್ರೆ ಆಗೋದೇ ಇಲ್ವಂತೆ. ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಅವನ ಟಾರ್ಚರ್ ನಂಗೆ ತಡ್ಕೊಳಕ್ಕಾಗಲ್ಲ, ಆದಷ್ಟು ಬೇಗ ಅವನಿಗೆ ಮದುವೆ ಮಾಡಿ ಅಂತಲೂ ಹೇಳಿದ್ಲು. ಅಯ್ಯೋ ದೇವ್ರೆ, ಹಾಗಾದ್ರೆ ನಮ್ ದೊರೆಗತಿ ಏನಪ್ಪ? ನಾವು ತೋರಿಸಿರೋ ಹೆಣ್ಣೆಗತಿ. ಅದ್ ಹೇಗಾಗತ್ತೆ ಶಾಂತಿ? ಅಭಯ್ ಒಪ್ಕೋಬೇಕಲ್ಲ. ಬೇರೆ ದಾರಿನೇ ಇಲ್ವಲ್ಲ. ಈಗ ನಾ ಹುಡುಗಿ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಲ್ಲ, ಇನ್ಮೇಲೆ ನೋಡ್ತಾ ಇರಿ, ಅವಳೇ ಅವನನ್ನು ದೂರ ಮಾಡ್ತಾಳೆ, ಒಂದಷ್ಟು ಅವಮಾನ ಮಾಡ್ತಾಳೆ, ಅವನಿಗೆ ಬೇಜಾರಾಗೋ ಥರ ನಡ್ಕೋತಾಳೆ. ಇವನು ಒಂದ್ಸಲ ನೋಡ್ತಾನೆ, 2 ಸಲ ನೋಡ್ತಾನೆ, ದಿನ ಇದೇ ಗೋಳಾದ್ರೆ ಕತ್ತೆ ಬಾಲ ಹೋಯ್ತು ಹೋಗೆ ಅಂತ ಮನೆಗೆ ಬರ್ತಾನೆ. ಅಮ್ಮ ನೀನೇ ನಂಗೊಂದು ಹುಡುಗಿ ಹುಡ್ಕು ಅಂತ ಹೇಳ್ತಾನೆ, ಹೋಗಿತ್ತಲ್ಲ. ಆದ್ರೂ ಮಗನ್ ಫೀಲಿಂಗ್ಸ್ ಜೊತೆ ಆಟ ಆಡ್ತಾ ಇದ್ದೀನಿ ಅನ್ನಿಸ್ತಿಲ್ವೇ ನಿನ್ಗೆ? ಎಂಥದೂ ಇಲ್ಲ. ಅವನಿಗೆ ಒಳ್ಳೇದಾಗಬೇಕು ಅಂತಂದ್ರೆ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಲೇಬೇಕು. ಮಾವ, ನಿಮ್ ವಯಸ್ಸಾಗಿದೆ, ನೀವು ಸ್ವಲ್ಪ ಸುಮ್ಮನಿದ್ಬಿಡಿ, ಏನೂ ಗೊತ್ತಾಗಲ್ಲ. ಅಬ್ಬಾ, ಅಂತೂ ಇವತ್ತು ನನ್ನ ಮಗನಿಗೆ ಅಂಟಿದ ಶನಿ ಬಿಟ್ಟೋಯ್ತು. ಅಬ್ಬಾ, ಅಂತೂ ಇವತ್ತು ನನ್ನ ಮಗನಿಗೆ ಅಂಟಿದ ಶನಿ ಬಿಟ್ಟೋಯ್ತು. ಇವತ್ತು ಆ ಹುಡುಗಿ ಜೊತೆ ಮಾತಾಡಿರೋ ವರ್ಷಗೆ ಆ ಹುಡುಗಿ ನಮ್ಮ ಅಬ್ಬಾಯಿ ಕ್ಲಾಸ್ ತಗೋತಾಳೆ, ಇವನು ಹ್ಯಾಪ್ ಮೊರೆ ಹಾಕೊಂಡು ಮನೆಗೆ ಬರ್ತಾನೆ, ಅವನೇ ಆ ಹುಡುಗಿ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ.
ಶಾಲೆಗೆಲ್ಲ ಸಲೀಸಾಯ್ತಲ್ಲ. ದೇವರೇ, ನನ್ನ ಸಮಸ್ಯೆ ಎಲ್ಲ ಎಷ್ಟು ಸಲೀಸಾಗಿ ಪರಿಹರಿಸ್ಬಿಟ್ಟೆಪ್ಪ. ಈಗ ಆ ಹುಡುಗಿ ನಮ್ಮ ಅಭಯನಿಂದ ದೂರ ಆಗಿ ನಾನು ಮೆಚ್ಚುವಂಥ ಸೊಸೆ ನಮ್ಮ ಮನೆಗೆ ಬಂದರೆ ನನ್ನ ಗಂಡನ ಕೈಯಿಂದ, ನನ್ನ ಮಾವನ ಕೈಯಿಂದ ನಿನಗೆ ಖಂಡಿತ ಉರುಳು ಸೇವೆ ಮಾಡಿಸ್ತೀನಿ. ಕಾಪಾಡಪ್ಪ. ಏನ್ರಿ ನಿಮ್ದು? ಎಲ್ಲ ನಿಮಗೆ ಗೊತ್ತಲ್ರಿ, ಮನೆ ಹತ್ರ ಬಂದಿದ್ದಕ್ಕೆ ಆಚೆಗೆ ಓಡಿಸ್ಬಿಟ್ರಿ. ನಿಮಗೆ ಗೊತ್ತಾ, ನಿನ್ನೆ ಮಧ್ಯಾಹ್ನದಿಂದ ನಾನು ಮನೆಗೂ ಹೋಗಿಲ್ಲ. ನಿಮ್ಮ ಹೆಸರು ಹೇಳ್ಕೊಂಡು ಬೀದಿ ಬೀದಿ ಅಲಿತಾ ಇದ್ದೀನಿ. ನಿಮ್ಗೆ ಯಾವ ಹೇಳಿದ್ದು ಅಳಿಯಕ್ಕೆ? ನಿಮ್ಮ ಪ್ರೀತಿ, ಅದಕ್ಕೋಸ್ಕರ ನಾನು ರಾತ್ರಿ ಅಲ್ಲ. Just shut up, you! ಎಷ್ಟೊಬ್ರು ನಿಂಗೆ ನಾಚಿಕೆನೇ ಆಗಲ್ವಾ? ಶಾಲಿನಿ ಪ್ಲೀಸ್ ಮೆತ್ತಗೆ ಮಾತಾಡಿ. ಯಾಕೆ? ನೀನ್ ಮಾಡೋ ಕಚಡ ಕೆಲಸ ಯಾರಿಗೂ ಗೊತ್ತಾಗಬಾರ್ದು ಅಂತನಾ? ಏನಮ್ಮ, ಏನೋ ಪ್ರಾಬ್ಲಮ್ಮಾ? ಯಾರೋ ಥರ್ಡ್ ಕ್ಲಾಸ್ ಫೆಲೋ ಸರ್, ಯಾವಾಗಲೂ ನೋಡಿದ್ರು ನನ್ನ ಹಿಂದೆ ಬಿದ್ದು ಫಾಲೋ ಮಾಡ್ತಾನೆ. ಯಾಕಪ್ಪ, ಏನು ವಿಷಯ? ಹೆಂಗಿದೆ ಮೈಗೆ? ಅಲ್ಲ ಸರ್, ನಾನು ಅವ್ರನ್ನ ಬಿಡಿ ಸರ್, ಇಂಥವ್ರ ಜೊತೆ ಮಾತಾಡಿ ನೀವ್ಯಾಕೆ ನಿಮ್ಮ ನಾಲ್ಗೆ ಕೆಡ್ಸ್ಕೊಂತೀರ? ಇವ್ರಗಳ ಯೋಗ್ಯತೆನೇ ಇಷ್ಟು. ಬಡವ್ರ ಮನೆ ಹೆಣ್ಮಕ್ಳು ಕಂಡ್ರೆ ಮೈ ಮೇಲೆಲ್ಲ ಕಣ್ಣು ಇವಕ್ಕೆ. ಶಾಲಿನಿ ಹಂಗೆಲ್ಲ ಮಾತಾಡ್ಬೇಡ್ರಿ, ತಡ್ಕೊಳಕ್ಕಾಗಲ್ಲ. ಇನ್ನು ಹೆಂಗೋ ಮಾತಾಡಬೇಕು ನಿನ್ನ ಜೊತೆ? ನಿನ್ನ ಹತ್ರ ದುಡ್ಡು ದುರಹಂಕಾರ ಇದ್ರೆ ನಿಮ್ಮ ಮನೇಲಿ ಇಟ್ಕೋ. ಅದನ್ನ ನಮ್ಮ ಮುಂದೆ ಪ್ರದರ್ಶನ ಮಾಡಕ್ಕೆ ಬಂದರೆ ಚೆನ್ನಾಗಿರಲ್ಲ. ನಾನೆಲ್ಲ ಹಂಗೆ ಮಾಡ್ದೆ ರೀ, ಸಿನ್ಸಿಯರ್ ಆಗಿ ನಿಮ್ಮ Just shut up and get lost ಅಂದೆ. ಅಕ್ಕ ತಂಗಿರ ಜೊತೆ ಬೆಳೆದಿರಲ್ಲ, ಅಪ್ಪ ಅಮ್ಮ ನೆಟ್ಟಗೆ ಬೆಳೆಸಿರಲ್ಲ, ಬೇಕಾ ಬಿಟ್ಟು ದುಡ್ಡು ಬೇರೆ ಸಿಕ್ಕಿರುತ್ತೆ. ಅದಕ್ಕೆ ಹೆಲ್ಪ್ಲೆಸ್ ಆಗಿರೋ ಹೆಣ್ಮಕ್ಳು ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ ಅಲ್ವಾ? ಶಾಲಿನಿ ನಿಮ್ಮ ಕೈ ಮುಗಿತೀನಿ, ನಾನಂತವನಲ್ಲ. ಮಾತಾಡ್ಬೇಡ ಅಂದೆ ತಾನೆ. ಹೆಣ್ಮಕ್ಳ ಹತ್ರ ಹೇಗ್ ನಡ್ಕೊಳ್ಬೇಕು ಅನ್ನೋ ಕಲ್ಚರ್ ಗೊತ್ತಿಲ್ದಿರೋ ಪೊರ್ಕಿ ನೀವು. ನಿಮ್ಮಂತ ನಾಚಿಕೆಟ್ ಹುಡುಗರು ಬೀದಿಗೆ 4 ಜನ ಸಿಗ್ತಾರೆ. ನಿಮ್ಮಂತವ್ರನ್ನೆಲ್ಲ ತಗೊಂಡೋಗಿ ನೀರು ನೆರಳಿಲ್ದಿರೋ ಜಾಗಕ್ಕೆ ಹಾಕಿ. ಶಾಲಿನಿ ಯಾಕೆ ಇವತ್ತು ಈ ರೇಂಜ್ಗೆ ಆಡ್ತಾ ಇದ್ದೀರಾ? ನಾನು ಅಂತ ತಪ್ಪಾದ್ರೂ ಏನ್ ಮಾಡ್ದೆ? ಇನ್ನೊಂದು ಮಾತಾಡಿದ್ರೆ ಜನ ಇದ್ದಾರೆ ಅಂತಾನು ನೋಡ್ದೆ ಕಪ್ಪಾಳಕ್ ಬಾರಿಸ್ಬಿಡ್ತೀನಿ. ಏನ್ ಮಾಡ್ದೆ? ಇನ್ನೊಂದು ಮಾತಾಡಿದ್ರೆ ಜನ ಇದ್ದಾರೆ ಅಂತಾನು ನೋಡ್ದೆ ಕಪ್ಪಾಳಕ್ ಬಾರಿಸ್ಬಿಡ್ತೀನಿ. ನಿಂಗೆ ನಿಜವಾಗ್ಲೂ ಮಾನ ಮರ್ಯಾದೆ ಸಂಸ್ಕಾರ ಏನಾರು ಇದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡು. ನಿನ್ಗೆ ಹೇಳ್ತಿರೋದು, ತೊಳ್ಗು. ಸಾರಿ ಕಣೋ ಜೂನಿಯರ್, ನಿನಗೆ ನಾನು ಯಾವತ್ತೂ ತಕ್ಕ ಜೋಡಿನೇ ಅಲ್ಲ. ನಿನ್ನಿಂದ ದೂರ ಆಗಬೇಕು ಅಂದರೆ ನಾನು ಹಿಂಗೆಲ್ಲ ನಡ್ಕೊಳ್ಲೇಬೇಕಿತ್ತು. ಸಾರಿ. 오빤 강남스타일 강남스타일 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 너는
심장이 터져버리는 선